ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವಾಗ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಯಾರಂದರೆ ನನ್ನ ಸಿಸ್ಟರ್ ದೀಪಾ ಹಾಗೂ ಅವ್ರ ಮನೆಯವರು ಮತ್ತು ಮಕ್ಕಳು ಬಂದಿದ್ದಾರೆ. ಮನೆಯೆಲ್ಲ ತುಂಬಿಟ್ಟಿದೆ ನೋಡಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆರಾಧ್ಯನ್ಗಂತೂ ನೋಡಿ ಖುಷಿ, ಡ್ಯಾನ್ಸ್ ಮಾಡ್ತಿದ್ದಾಳೆ ಖುಷಿಗೋಸ್ಕರ. ಮನೆಯಲ್ಲಿ ಮಕ್ಕಳೆಲ್ಲ ಸೇರಿ ಡ್ಯಾನ್ಸು ಹಾಡು ಅಂತ ಹಾಡ್ತಿದ್ರು. ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಆರಾಧನಾ ಸೈಡ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನೀವು ಸ್ವಲ್ಪ ಸೈಡ್ಗೆ ಅಬ್ಸರ್ವ್ ಮಾಡ್ಬೋದು ಆರಾಧನಾ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಆರಾಧನೆಗೆ ಎಲ್ಲಿ ಮ್ಯೂಸಿಕ್ ಅಂದರೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ನೋಡಿ. ಸ್ವಲ್ಪ ಸೈಡ್ ನೋಡಿ ಅವಳನ್ನ. ಶ್ರದ್ಧಾ ಅಂತ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ಲು ನೋಡಿ. ಇವು ಅಜಿತ್ ಹಾಗೂ ಅದಿತಿ 5 ದಿವಸ ನಮ್ಮ ಮನೆಯಲ್ಲೇ ಇರ್ತಾರೆ ಆರಾಧ್ಯನ ಜೊತೆ ಆಟ ಆಡಿಕೊಂಡು. ಮತ್ತು ಇಲ್ಲಿ ನನ್ನ ಸಿಸ್ಟರ್ ನನಗೆ ಸ್ವಲ್ಪ ರೀಲ್ಸ್ ಹೇಳ್ಕೊಡ್ತಿದ್ಲು. ನನಗೆ ಬರ್ತಿರಲಿಲ್ಲ, ಆದರೂ ಅವಳು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿದ್ಲು. ಬಟ್ ನಂಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಅದಕ್ಕೆ ನನ್ನ ರೇಗಿಸ್ತಿದ್ಲು ಅವಳು. ಇವಾಗ ಮಾರ್ನಿಂಗೆಲ್ಲ ಹೊರಗಡೆ ಹೋಗ್ತಿದ್ವಿ ರೆಡಿಯಾಗಿ. ಆರಾಧ್ಯ, ಶ್ರದ್ಧಾ ಮತ್ತು ಹಿಂದಿಂದೆ ಮಾಮರು ಹಿಂದಿಂದೆ ಹೋಗ್ತಿದ್ರು. ಇವಾಗ ನಮ್ಮ ಮನೆಯವರು ಆರಾಧ್ಯನ ಕರ್ಕೊಂಡು ಇವಾಗ ಹೋಗ್ತಿದ್ದಾರೆ. ನಮ್ಮ ಮನೆಯಿಂದ ಹೊರಟಿದ್ದೀವಿ. ಇವಾಗ ನಾವೆಲ್ಲಿ ಹೋಗ್ತಿರೋದು ಅಂತ ಹೇಳಿ ನಿಮಗೆ ಶ್ರದ್ಧಾ ಹೇಳ್ತಾಳೆ. ನಾವಿವತ್ತು ಹೋಗ್ತಾ ಇರೋದು ರವಿಶಂಕರ್ಜಿ ಆಶ್ರಮಕ್ಕೆ. ಇವತ್ತು ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆರಾಧನಾ ಟ್ರಾಫಿಕಲ್ಲಿ ಎಲ್ಲರನ್ನೂ ನೋಡಿ ಮಾತಾಡ್ತಿದ್ಲು ನೋಡಿ. ಆರಾಧನಾ ಇವಾಗ ಇಲ್ಲಿ ಎಲ್ಲರೂ ಫ್ರೆಂಡ್ನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆರಾಧನನ್ನ ಚನ್ನಪಟ್ಟಣಕ್ಕೆ ಬರ್ತೀಯಾ ಅಂತ ಕೇಳ್ತಿದ್ಲು. ಇವತ್ತು ನಾವು ಹೋಗುತ್ತಿರುವುದು ಆರ್ಟ್ ಆಫ್ ಲಿವಿಂಗ್ ಅನ್ನೋ ಪ್ಲೇಸ್ಗೆ. ಅಂದರೆ ಬದುಕುವುದು ಒಂದು ಕಲೆ ಎಂಬುದು ಮತ್ತು ಅಲ್ಲಿ ಜ್ಞಾನ ಮತ್ತು ಯೋಗ ಕೇಂದ್ರವಾಗಿದೆ. ಹಾಗಾಗಿ ನಾವು ಇಲ್ಲಿ ಇವಾಗ ಇಲ್ಲಿ ಒಳಗಡೆ ಎಂಟರ್ ಆಗ್ತಿರೋದು. ನಾವು ಇವತ್ತು ಸಂಡೇ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಹಾಗಾಗಿ ಸ್ವಲ್ಪ ಕಾರೆಲ್ಲ ವೇಟಿಂಗಲ್ಲಿ ನಿಂತಿದ್ವು. ಇವಾಗ ಇಳ್ಕೊಂಡು ಹೋಗ್ತಿರೋದು. ಎಲ್ಲರೂ ಇಲ್ಲಿಂದ ನೋಡಿದಾಗ ಅದು ಸಿಕ್ಕಾಪಟ್ಟೆ ವಿಶಾಲವಾದಂಥ ಒಂದು ಸ್ಥಳ. ಹಾಗಾಗಿ ಆಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು ನಾವು. ನಿಮಗೆ ಇಲ್ಲಿ ಕೇಳಿಸ್ತಿರ್ಬೋದು ಸೌಂಡು. ಯೋಗ ಹಾಗೂ ಮತ್ತು ಜ್ಞಾನ ಮಾಡುವಂಥ ಮಂದಿರ ಇರೋದ್ರಿಂದ ಇಲ್ಲಿ ಯೋಗ ಮತ್ತು ಜ್ಞಾನದ ಬಗ್ಗೆ ಹೇಳ್ತಿದ್ರು. ಇಲ್ಲಿ ಬರುವಂಥ ಜನರಿಗೆ ಧ್ಯಾನ ಮತ್ತು ಯೋಗ ಮಾಡಲು ಮಾಡಿರುವಂಥ ಸ್ಥಳ ಇದು. ಇವಾಗ ಊಟದ ಸಮಯ ಆಗಿದ್ದರಿಂದ ನಾವು ಇವಾಗ ಊಟಕ್ಕೆ ಹೋಗ್ತಿರೋದು.
ಇಲ್ಲಿ ಯೋಗ ಮತ್ತು ಜ್ಞಾನ ಇರೋದ್ರಿಂದ ಇಲ್ಲಿ ಫಾರಿನ್ಸ್ ಎಲ್ಲ ಜಾಸ್ತಿ. ಇಲ್ಲ ರೀ ಊಟಕ್ಕೆಲ್ಲ ಲೈನ್ ಮಾಡಬೇಕಿತ್ತು. ಇಲ್ಲಿ ಊಟಕ್ಕೆ ಲೈನ್ ಮಾಡಿ ಇವಾಗ ಊಟ ನಡೆಸ್ಕೊಂಡು ಊಟ ಮಾಡಬೇಕಿತ್ತು. ಆರಾಧ್ಯನಿಗೆ ಬುಕ್ ಅಂದರೆ ಜಾಸ್ತಿ ಪ್ರೀತಿ, ಹಂಗಾಗಿ ಇವಾಗ ಬುಕ್ನ ನೋಡ್ತಿದ್ಲು ಏನೇನಿದೆ ಅಂತ. ಬರ್ರಿ ಇಲ್ಲಿ ಆರಾಧ್ಯ, ಶ್ರದ್ಧಾ ಮತ್ತು ಆದ್ಯ ಇಲ್ಲಿ ಫೋಟೋ ಕ್ಲಿಕ್ಸ್ ಕೊಡ್ತಿದ್ರು. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮ್ನ ಊಟ ಮುಗಿಸ್ಕೊಂಬಂದು ಇವಾಗ ಐಸ್ ಕ್ರೀಮ್ನ ತಿಂತಿದ್ವಿ. ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ವಸಂತ ಮಂಟಪ ಇದೆ ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿ ಮೇಲ್ಗಡೆ ವಸಂತ ಮಂಟಪವನ್ನು ನೋಡಲು ಹೋಗ್ತಿದ್ವಿ. ನೋಡಿ ಇವಾಗ ಮತ್ತೆ ಇಲ್ಲಿ ಫೋಟೋಶೂಟ್ನ ಮಾಡ್ತಿದ್ರು. ಇಲ್ಲಿ ನಮ್ಮ ಮಾಮಾರು ಒಂದವ್ರು ಹೇಳ್ಕೊಡ್ತೀವಿ, ಈ ಥರ ಮಾಡಿ ಈ ಥರ ಮಾಡಿ ಅಂತ. ಹಾಗೆ ಮಕ್ಕಳೆಲ್ಲ ಆ ಥರ ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು. ಇವ್ರಿಗೆ ಏನಂತೀರ ಅಂತ ನೀವೇ ಹೇಳಿ. ನೋಡಿ ನಮ್ಮದು ಒಂದು ಫೋಟೋ ತೆಗಿತಿದ್ರು. ಇವಾಗ ಇಲ್ಲಿ ಕಾಣಿಸ್ತಿರುವುದೇ ವಸಂತ ಮಂಟಪ. ಇವಾಗ ಒಳಗಡೆ ಹೋಗ್ತಿರುವುದು. ಇವಾಗ ಒಳಗಡೆ ಈ ಥರ ಇದೆ. ಇಲ್ಲಿ ಯೋಗ ಮತ್ತು ಜ್ಞಾನ ಮಾಡಲು ಒಂದು ಪ್ರಶಾಂತವಾದ ಸ್ಥಳ ಆಗಿದೆ. ಮತ್ತು ಎಲ್ಲರೂ ಇಲ್ಲಿ ವಿಶ್ರಾಂತಿನ ತಗೋತಿದ್ರು. ನಾವು ಸಹ ಇಲ್ಲಿ ಸ್ವಲ್ಪ ವಿಶ್ರಾಂತಿನ ತಗೋತಿದ್ವಿ. ನೋಡಿ ಆರಾಧ್ಯ ಮತ್ತು ಆದ್ಯ ಕೂತ್ಕೊಂಡಿದ್ದರು. ಆರಾಧನಾ ಇಲ್ಲಿ ಮತ್ತೆ ಫ್ಯಾನ್ಸ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ಲು. ನೋಡಿ ಎಲ್ಲರೂ ಅವಳನ್ನೇ ನೋಡ್ತಿದ್ರು ಆಟ ಆಡೋದು, ಮುದ್ದಾಗಿ ನಗೋದನ್ನ. ಮತ್ತು ಇಲ್ಲಿ ಸಹ ಒಬ್ಬರನ್ನ ಮಾತಾಡಿಸ್ತಿದ್ಲು ಆರಾಧನಾ. ಇಲ್ಲಿ ಇವರು ಗುಲ್ಬರ್ಗದವರಂತೆ, ಮತ್ತು ಅವರು ಧಾರವಾಡದಲ್ಲಿ ಎಜುಕೇಷನ್ ಆಗಿದ್ದರಿಂದ ಅವರು ನಮ್ಮನ್ನ ಮಾತಾಡ್ತಿದ್ರು. ನೋಡಿ ಇವಾಗ ಮೇಲ್ಗಡೆಯಿಂದ ನಾವು ನೋಡಿದಾಗ ಈ ಥರ ಎಲ್ಲ ಇಲ್ಲಿ ಕಾಣಿಸುತ್ತೆ. ಮುಗಿಸ್ಕೊಂಡು ಹೋಗುವಾಗ ನಾನು ಮಾಮರ್ನ ಹೆಂಗೆ ಬಂದಿರೋ ಅಂದಮೇಲೆ ಯಾವ ಥರ ಅನಿಸ್ತು ಅಂತ ಕೇಳಿದಾಗ ಅವರು ನನಗೆ ವಿಡಿಯೋ ಮಾಡಿ ಕಳಿಸ್ತೀನಿ, ಆಡಿಯೋನ ಹಾಕಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರು. ಇವಾಗ ಮತ್ತೆ ಮನೆಗೆ ಹೋಗ್ತಿರೋದು ನಾವು. ಐಸ್ ಕ್ರೀಮ್ ಕೊಡ್ತೀನಿ ಬರಮ್ಮ. ಬಾ ಅವಳಿಗೆ ಐಸ್ ಕ್ರೀಮ್ ಕೊಡಮ್ಮ. ದೀಪ ಕೊಡ್ತೀನಿ ಪಾಪ ತಡಿ ಮುಂಬಾರ ಕೊಡ್ತೇನೆ ಫೋನ್. ಪಾಪಲಿ ಯಾಕಮ್ಮ ಈ ಕೇಳಾಕತ್ತ ಅವನಿಂದ. ನೆಕ್ಸ್ಟ್ ವಾರದಾಗ ನಾ ಬರ್ತೋ ಮುಗಿಸ್ಕೊಂಡು ಮೇಲ್ಗಡೆ ಕೂತ್ಕೊಂಡಿರ್ತಿದ್ಲು. ಪಾಪ ಶ್ರದ್ಧಾ ವಿಡಿಯೋ ಹಳೆ ಕಟ್ಟಿಕ್ಕೆ ಬೇಜಾರಾಯಿತು. ಫೀಲಿಂಗ್ ವಿಡಿಯೋ ನೋಡ್ತಾ ಎತ್ಕೊಂಡು ಆಟೋಕ್ಕೆ ಫೀಲಿಂಗ್ ವಿಡಿಯೋ ನಮಗಿದು ನೋಡಿ ಮಾವಾರಿಗೆ ಫೀಲಿಂಗ್ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ, ಎಮೋಷನಲ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಎಮೋಷನಲ್. ಥ್ಯಾಂಕ್ ಯು. ನೋಡುವ ಹುಡುಗಿನದ ಇನ್ನೂ ಆಡಾಕದ ಮಾ ಮುಂದೆ ಲಗು ನೋಡಿ. ಅದೇ ನಾವು ನೆಕ್ಸ್ಟ್ ವೀಕ್ನೇ ಬರ್ತೋದು. ಬಾಯ್ ಮಗಳೇ, ಬಾಯ್.